ಅದೇ ಚಿಂತೆನಾ ಮಾಮ. ಸದ್ಯಕ್ಕೆ ಅದೇ ಚಿಂತೆ ಆಗಿದೆ ಕಣ. ನೋಡಿದ್ಯೇನ ಅಣಗಿಸ್ತಿದ್ಯಾ ಮಾಮ? ನನಗೆ ಹಾವು ಕಂಡ್ರೆ ಆಗಲ್ಲ ಅಂತ ಗೊತ್ತು, ಅದಕ್ಕೆ ಬೇಕು ಬೇಕು ಅಂತ ಅದನ್ನೇ ನನ್ನ ಹತ್ರ ಕೇಳಿ ಕಿಂಡಲ್ ಮಾಡ್ತಿದ್ಯಾ ಮಾಮ ನಿನ್ನ. ವಿಜಿ, ನನ್ನ ಮಾತು ಅರ್ಥ ಮಾಡ್ಕೊಳ್ಳೋ. ಇನ್ನೊಂದ್ಸತಿ ಈ ರೀತಿ ಮಾತಾಡಿದ್ರೆ ಮಾಮ, ದೇವ್ರಣ್ಣ ನೀನ್ ಯಾರು ಅಂತ ನೋಡ್ದೆ ಊತಾಕ್ಬಿಡ್ತೀನಿ ಅಷ್ಟೇ. ಹೂತಾಕು. ಈ ದರಿದ್ರ ಜೀವನ ಬದುಕೋದಕ್ಕಿನ್ನ ಸಾಯೋದೇ ಬೆಟರ್. ನೀನು ಹೂತಾಕ್ತೀನಿ ಅಂತಿದೀಯಾ, ಅಲ್ಲಿ ನೋಡಿದ್ರೆ ಆ ಪುಂಗಿ ನಾಗಪ್ಪ ನನ್ನ ಹುತ್ತಕ್ಕೆ ಕೈ ಹಾಕ್ತೀನಿ ಅಂತಿದ್ದಾನೆ. ಅಯ್ಯೋ ದೇವ್ರ, ನನ್ನ ಪರಿಸ್ಥಿತಿ ಅವ್ರ ನಾಯಿಗೂ ಬರಬಾರ್ದು. ಹನುಮಣಿ ಹಾವು ನೋಡ್ದೆ. ಹಾಯ್ ಗೀತಾ, ಗುಡ್ ಮಾರ್ನಿಂಗ್. ಏನ್ ತಾರಣ್ಣ ಅಂಕಲ್ ಬಕೀಟ್ ಹಿಡಿತಿದ್ದೀರಾ? ಏನಾದ್ರೂ ಬೇಕಿತ್ತಾ? ಅಲ್ಲ ಬೇಕಿತ್ತಲ್ಲ, ಅಂದ್ರೆ ಈ ಮನೆಯಲ್ಲಿ ಕೇಳಿದ್ದೊಂದನ್ನು ಬಿಟ್ಟು ಮಿಕ್ಕಿದೆಲ್ಲ ಸಿಗ್ತಾ ಇದೆ. ಅದಕ್ಕೆ ನೀನಾದ್ರೂ ಕೊಡ್ತೀಯೇನೋ ಅಂತ ಕೇಳಕ್ ಬಂದೆ. ಏನು? ಅದೇ ಹಾವು ಬೇಕಿತ್ತು. ಹಾವ? ತಾರಣ್ಣ ಅಂಕಲ್, ನಾನು ಹೂ ಮಾರೋಳು, ಹಾವು ಮಾರೋಳಲ್ಲ. ಚೆನ್ನಾಗಿದೆ. ಅಲ್ಲ ನಿನ್ನೆ ನೀನು ಮತ್ತೆ ವಿಜಿ ಇದ್ದ ರೂಮಲ್ಲಿ ಒಂದು ಹಾವು ಬಂದಿತ್ತಲ್ಲ, ಅದನ್ನೇನಾರು ನೋಡಿದ್ಯಾ? ಓ, ಆ ಹಾವಾ? ಸೇಮ್ ಸ್ನೇಕ್. ಬಿಟ್ಟು ಒಳ್ಳೆ ಕೆಲ್ಸನೇ ಮಾಡಿದ್ರಿ. ಇಲ್ಲಾಂದ್ರೆ ಎಲ್ಲಿ ಈ ಮನೆ ಮಗರಾಯನ ನಾನ್ ಬುಟ್ಟಿಗೆ ಹಾಕೋಬಿಡ್ತೀನಿ ಅನ್ನೋ ದೊಡ್ಡ ಡೌಟ್ ನಿಮಗ್ ಬಂದಿರೋದು. ಅಯ್ಯೋ ನಿನ್ನ ಹಾವಿನ ವಿಷಯ ಮಾತಾಡಮ್ಮ ಪ್ಲೀಸ್. ಹಾವ್ ಎಲ್ಲೋಯ್ತೋ ಗೊತ್ತಿಲ್ಲ, ಆದ್ರೆ ನಿಮ್ ತಂಗ ಮನೆಗೆ ಒಂದು ಗಿಫ್ಟ್ ಪಾರ್ಸೆಲ್ ಬಂದಿದೆ. ಇದನ್ನ ಓಪನ್ ಮಾಡಕ್ ಗೊತ್ತಾಗ್ತಿಲ್ಲ, ಹೆಲ್ಪ್ ಮಾಡ್ತೀರಾ? ನೋ, ರಾಂಗ್ ಅದು. ಅಲ್ಲ, ನನ್ನ ತಂಗಿಯಮ್ಮನಿಗೆ ಬಂದಿರೋ ಪಾರ್ಸೆಲ್ನ ನೀನ್ ಹೆಂಗ್ ಓಪನ್ ಮಾಡ್ತೀಯಾ? ನಿಮ್ ತಂಗಿಯಮ್ಮನಿಗೆ ಕೆಲ್ಸ ಸುಲಭ ಆಗ್ಲಿ ಅಂತ. ಅಲ್ಲ, ನಿನ್ನ ಅತ್ತೆಗೆ ನೀನೇ ಹೋಗಿ ಕೊಡ್ಬೋದಿತ್ತಲ್ಲ. ಆದ್ರೆ ನಮ್ಮತ್ತೆ ನನ್ ಮೇಲೆ ಯಾಕೋ ಗುರ್ರ ಅಂತಿದಾರಲ್ಲ, ಅದಕ್ಕೆ ನಾನ್ ಹೆಲ್ಪ್ ಮಾಡಿ. ಬೇಕಾಗಿಲ್ಲ, ಪರರಿಗೆ ಬಂದಿರೋ ಪಾರ್ಸೆಲ್ನ ಓಪನ್ ಮಾಡೋದು ತಪ್ಪು. ತಾರಣ್ಣ ಅಂಕಲ್, ಕತ್ರಿ ಬೇಕಾಗಿಲ್ಲ, ನಮ್ಮ ಕೈ ಸ್ಟ್ರಾಂಗ್ ಇದೆ, ನಾವೇ ಹರ್ಕೊಂತೀವಿ. ಹಾವೇ 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 ಹಾವೇ. ಲೈಲೋ 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 ಲೈಲೋ. ಲೈಲಾ ಲೈಲಾ ಲೈಲೋ ಲೈಲೋ. ಯಾಕೆ ತಂಗೆವಾ? ಏನ್ ಹುಡುಕ್ತಿದ್ಯಾ? ಇನ್ನೊಂದ್ ಸರ್ತಿ ಆ ಹಾವಿನ ವಿಷಯ ತೆಗೆದ್ರೆ ನಿನ್ನ ನಿಲ್ಲೇ ಹೂತಾಕ್ಬಿಡ್ತೀನಿ. ಅಯ್ಯೋ, ನಾನು ಏನ್ ಮಾಡ್ಲಿ ತಂಗೆವಾ, ಅದು ನನ್ನ ಬಾಡಿಗೆ ತಂದಿದ್ದೆ, ಇವಾಗ ಅವ್ನು ಕಾಡ್ತಾ ಇದ್ದಾನೆ, ಬಿಟ್ಟು ಅವನು ವಾಪಸ್ ತಂದು ಕೊಡಿ ಅಂತ ತಲೆ ತಿಂತಿದ್ದಾನೆ. ನಾನೇನ್ ಮಾಡ್ಲಿ? ದುಡ್ಡು ಕೊಟ್ಟು ಸಾಗ್ ಹಾಕೋಕೆ ನಿನಗೇನ್ ರೋಗ? ಅವನು ಪೇಮೆಂಟ್ ಕೇಳ್ತಿಲ್ಲ ತಂಗೆವಾ, ಸರ್ಪೆಂಟ್ ಕೇಳ್ತಿದ್ದಾನೆ, ಅದೇ ಹಾವು ಬೇಕಂತೆ. ಎಲ್ಲಿ ತಗೊಂಬರ್ಲಿ? ಅದ್ರ ಹೆಸರು ಲೈಲಾ. ನೀನು ಕೈಲಾದ ಸಹಾಯ ಮಾಡು, ಬಾ ತಂಗೆಮ್ಮ ಹುಡ್ಕೋಣ. ನಿನ್ನ ತಲೆ ಮಾಸಿದ ಐಡಿಯಾದ ಎಫೆಕ್ಟ್ ನಾನ್ ಯಾಕೆ ಅನುಭವಿಸ್ಲಿ? ಏನದ್ ಗಿಫ್ಟು? ಅಯ್ಯೋ, ನಿನ್ನ ಹೆಸರಿಗೇನೋ ಪಾರ್ಸೆಲ್ ಬಂದಿದೆ ತಂಗೆವಾ. ನನಗೆ ಪಾರ್ಸಲ್ಲ? ಯಾಕೋ ತುಂಬಾ ಕಾಸ್ಟ್ಲಿ ಐಟಮ್ ಅಂತ ಅನ್ಸುತ್ತೆ ತಂಗೆವಾ. ತಂಗೆವಾ,
ಭಾವಜಿ ನಿಂಗೆ ಸರ್ಪ್ರೈಸ್ ಆಗಿರ್ಲಿ ಅಂತ ಗಿಫ್ಟ್ ಕಳಿಸಿರ್ಬೋದಾ? ತೆಗಿ ನೋಡೋಣ. ತಂಗೆವಾ, ಇನ್ನೊಂದ್ಸರಿ ಕೇಳ್ತಿದ್ದೀನಿ, ಓಪನ್ ಮಾಡೋದಾ ಬೇಡವಾ? ಓಪನ್ ಮಾಡು. ಹಂಗಲ್ಲ, ಭಾವಜಿ ಕಳಿಸಿರ್ಲೂಬಹುದು. ನಿಮ್ದೇನಾದ್ರು ಪರ್ಸನಲ್ ಐಟಮ್ ಇದ್ರೆ ನಾನು ಓಪನ್ ಮಾಡು ಅಂತ ಹೇಳ್ದೆ ಅಣ್ಣ. ಓಕೆ, ಥ್ಯಾಂಕ್ ಯು. ತಂಗೆವಾ, ನಾನು ಕಣ್ಮುಚ್ಕೊಂತೇನೆ, ಯಾಕಂದ್ರೆ ತೀರಾ ಪರ್ಸನಲ್ ಆಗಿರ್ಲೂಬಹುದು. ಹಂಗೇನಾದ್ರೂ ಇದ್ರೆ ನಿನ್ಗೆ ಹೇಳ್ಬಿಡು, ಹಂಗೆ ಕಣ್ಮುಚ್ಕೊಂಡು ವಾಪಸ್ ಹೋಗ್ಬಿಡ್ತೀನಿ. ನೋಡು. ಅಣ್ಣ, ಈ ಪಾರ್ಸಲ್ ಯಾರು ಕೊಟ್ರು? ಆ ಪಾರ್ಸಲ್ ಲೈಲ್ ಗೀತಾ. ಗೀತಾನಾ? ತೆಗೆಯವ, ನಿಂಗೆ ಪಾರ್ಸೆಲ್ ಬಂದಿದೆ ಅಂತ ಹೇಳಿದವಳು ಅವಳೆ, ಅದನ್ನ ನನ್ನ ಕೈಲಿ ಕೊಟ್ಟು ಕಳಿಸಿದವಳು ಅವಳೆ. ತೆಗೆಯವ, ಅಳ್ಕೊಡ್ಲಿಲ್ಲ, ನಾನೇ ಕಿತ್ಕೊಂಡ್ ಬಂದೆ. ಅಂದ್ರೆ ಬೇರೆಯವ್ರ ಪರ್ಸನಲ್ ಪಾರ್ಸೆಲ್ ಅನ್ನ ಓಪನ್ ಮಾಡೋ ತಪ್ಪು ಅಂತ ನಾನೇ ಕಿತ್ಕೊಂಡು ಬಂದೆ. ತೆಗೆಯವ, ಏನೋ ಮಗ, ಈ ತರ ಎಲ್ಲ ಆಯ್ತಾ? ಹಾವು ಬಂದ್ಮೇಲೆ ಏನಾಯ್ತು ಮಗ, ಅದನ್ನ ಹೇಳಲೇ. ಲೇ, ಅದನ್ನು ಹೇಳ್ಬೇಕೇನೋ? ನಮ್ ವಿಜಿ ಯಾರು? ಹೀರೋ ಅಮ್ಮ, ಹೀರೋ ಅಂದ್ಮೇಲೆ ಸ್ಟೈಲ್ ಕೈ ಕಟ್ಕೊಂಡು ಹಾಗೆ ಸ್ಮೈಲ್ ಕೊಟ್ಟಿರ್ತಾನೋ. ಏನ್ ಮಾಡ್ತಿದ್ಯಾ? ಅಯ್ಯೋ ಅಯ್ಯಯ್ಯೋ, ಹೋಗ್ಬಿಡು. ಮಗ, ಪಾಪ ಗೀತ ಹಾವು ನೋಡಿ ಹೆದರ್ಕೊಂಡು ವಿಜಿ ಬೆನ್ ಹಿಡ್ಕೊಂಡು ಕಾಪಾಡು ಕಾಪಾಡೆ ಅಂತ ಹೆದರ್ಕೊಂಡು ಓಡ್ ಹೋಗಿರ್ತಾಳೆ. ಏನ್ ಮಾಡೋದು ಇವಾಗ? ಏಯ್, ಸಾಕ್, ಸುಮ್ನೆ ಇರ್ರೋ. ಯಾಕ್ ಗುರು ಸುಮ್ನೆ ಇರ್ಬೇಕು ಅಂತೀನಿ. ಇರೋ ವಿಷಯನ ಯಾವತ್ತು ಹೆಮ್ಮೆಯಿಂದ ಹೇಳ್ಕೊಬೇಕು. ನನಗ್ ಗೊತ್ತು ನೀ ಸುಮ್ನೆ ಬಿಟ್ಟಿರಲ್ಲ ಅಂತ. ಹಾಗಾದ್ರೆ ಅವನು ಏನ್ ಮಾಡಿರ್ತಾನಂತ ನಿಂಗೆ ಮಗ, ನಮ್ ವಿಜಯ್ ಅವನ ಲಬುಕ್ ಅಂತ ಹಿಡ್ಕೊಂಡು ಪಚಕ್ ಅಂತ ಒಂದ್ ಮುತ್ಕೊಟ್ಟು ಹಾಗೇ ಗೀತಾ ಮುಖ ತುಕ್ ತಗೊಂಡೋಗಿರ್ತಾನೆ ಅಲ್ವಾ ವಿಜಯ್? ಏಯ್, ಬಿಟ್ಟಾಕ ಆ ವಿಷಯನ. ಯಾಕೋ ಬಿಡ್ಬೇಕು ವಿಜಯ್? ಯಾಕೆ ಬಿಡ್ಬೇಕು? ಆ ಗೀತ ಒದ್ದಾಡಿ ಬೆವರ್ಕೊಂಡು ವಿಜಯನನ್ನ ಕಾಪಾಡು ವಿಜಯನನ್ನ ಕಾಪಾಡು ಅಂತ ಕೈ ಮುಗಿದು ಓಳಾಡ್ಕೊಂಡು ಬೇಡ ಸೀನ ನೋಡಕ್ ನಾವ್ ಇರ್ಬೇಕಾಗಿತ್ತು ವಿಜಯ್. ಇದ್ದು ಚಪ್ಪಾಳೆ ಹೊಡ್ಕೊಂಡು ಸೀಟಿ ಹೊಡ್ಕೊಂಡು ಆಗ್ಬೇಕಿತ್ತು ಮಗ. ಆದ್ರೂ ನಿನ್ ಧೈರ್ಯಕ್ಕೊಂದ್ ಸಲಾಂ ಗುರು. ಬಸ್
ನಡುವಿಂದ ಜಾರಿ ಜಾರಿ ಹೊರ ಬಂದ ನಾಗಿಣಿ ಇವಳಾದಾಗ ನಿನ್ನರತಿ ಬಂದಾಗ ಮುದ್ದಾಡುವೆಯೋ ಕದ್ದೋಡುವೆಯೋ. ಏನ್ರೆ ಸಾಂಗ್ ಹಾಡ್ತಿದ್ದೀರಾ? ನಮ್ ಹೀರೋ ಕದ್ದು ಓಡೋದ ಅಂತ ಗತಿ ಬಂದಿದ್ದು ನಿಮ್ ಹೀರೋಯಿನ್ಗೆ. ನೆನ್ನೆ ರಾತ್ರಿ ಏನಾಯ್ತು ಅಂತ ಗೀತನ್ ಕೇಳಿ, ಅವಳೇ ಹೇಳ್ತಾಳೆ. ಎಲ್ಲ ಹೇಳಿದ್ಲು, ಅದಕ್ಕೆ ನಾನ್ ಸಾಂಗ್ ಹಾಡಿದ್ದು. ನಿನ್ನೆ ರಾತ್ರಿ ಹೆದರ್ಕೊಂಡ್ ಸತ್ತಿದ್ದು ನಮ್ ನಾಯಕಿ ಅಲ್ಲ, ನಿಮ್ ನಾಯಕ. ಏನೋ ಹಾ, ಬುಷ್. ಕಾಪಾಡು ಕಾಪಾಡು ಅಂತ ಬೆನ್ನಿಡ್ಕೊಂಡ್ ಬೀಳ್ತಿದ್ದು ನಮ್ ಗೀತ ಅಲ್ಲ, ನಿಮ್ ವಿಜಿ. ಏನೋ ಹಾ, ಬುಸ್. ಹಾವನ್ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಲಬಕಂತ ಹಿಡ್ಕೊಂಡಿದ್ದು ಗೀತಾ. ಒದ್ದಾಡಿ ಬೆವರ್ ಕಿತ್ಕೊಂಡ್ ಕಾಪಾಡು ಅಂತ ಹೇಳಿದ್ಯಾರು? ವಿಜಿ. ಮಗ ಇವರೆಲ್ಲ ಏನೋ ಹೇಳ್ತಾ ಇದಾರೆ. ಸತ್ಯನೇ ಹೇಳ್ತಿರೋದು, ಸತ್ಯವನ್ನಲ್ಲದೆ ಬೇರೆ ಏನು ಹೇಳ್ತಿಲ್ಲ. ತಾಕತ್ತಿದ್ರೆ ಇದೆಲ್ಲ ಸುಳ್ಳು ಅಂತ ನಿಮ್ ಗುರು ಹೇಳಿ ನೋಡೋಣ. ಇಡೀ ರಾತ್ರಿ ಬೇವ್ರು ಕಿತ್ಕೊಂಡು ಒಂದ್ ಕಡೆ ಕೂತಿಲ್ಲ ಅಂತ ಅವ್ನು ಹೇಳಿ ನೋಡೋಣ. ಮಗ ಏಯ್ ನಡೀರೋ ಹೋಗೋಣ, ಇವ್ರ ಹತ್ರ ಏನ್ ಮಾತು? ವಿಜಿ, ನೆನ್ನೆ ನಿಮ್ ಮನೆಯಲ್ಲಿ ನಾಗರ ಪಂಚಮಿ ಅಂತೆ. ಏಯ್ ಸಾಕು ಕಣ್ರೆ, ನಡೀರೆ ಹೋಗೋಣ. ಕೊನೆಯದಾಗಿ ನಾನು ಸಿಂಕು ಲಾಸ್ಟ್ ಸಾಂಗ್ ಆಡ್ಬಿಡ್ತೀವಿ ಕಣೆ. ಬರೆ ಸಿಂಕು ಬರೆ. ನಾಗರ ಹಾವೆ ಹಾವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನ ಎಟ್ಟಾವೆ ಕೈಯನ್ನು ಮುಗಿವೆ ಹಾಲನ್ನೀವೆ ಬಾ ಬಾ ಬಾ.